ಗೋಡೆ ಅಂತೆ ನೋಡಿ ಹೊರಡ್ತಾ ಇದ್ದಾನೆ ಗೋವಾದಿಂದ. ಫೈನಲ್ ಆಗಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೆ. ನಿನ್ನೆ ಟ್ರೈನಲ್ಲಿ ಬಂದಿದ್ದೀನಲ್ಲ, ಕೂಳೇ ತಿಂದಿಲ್ಲ ನಾನು. ಈಗ ಬೆಳಗ್ಗೆ ಎದ್ದು ಮೈಯಲ್ಲೆಲ್ಲ ಎನರ್ಜಿ ಡೌನ್ ಆಗಿಬಿಟ್ಟಿದೆ. ಅಲ್ಲೇ ಮಲ್ಕೊಂಡು ಮೊಬೈಲ್ನ ಒಳಗಿಟ್ಟೆ. ಮಲ್ಕೊಳಕ್ಕೆ ಗೊತ್ತಾಗಲಿಲ್ಲ ನನಗೆ. ನಾನು ಸುಮ್ಮನೆ ಇಟ್ಟು ಮಲ್ಕೊಂಡು ಮತ್ತೆ 1:15ಗೆ ಟೈರ್ ಚೇಂಜ್ ಮಾಡಿಸಿದ್ದೀನಿ. ಒಂದು 13,000 ರೂಪಾಯ್ದು ಒಂದು ಮಾತುಕತೆ ಆಗಿದೆ. 13,000 ರೂಪಾಯ್ದು ಒಂದು ಮಾತುಕತೆ ಆಗಿದೆ. ಎಲ್ಲ ಜಾಗ್ ಗೀಕೆಲ್ಲ ಹಚ್ಚಿ ಅವರೇ ಕಳಿಸ್ತಾರೆ, ಏನು ಸಮಸ್ಯೆ ಇಲ್ಲ. ಜಾಗ್ ಗೀಕ್ ಕಳಿಸಿ ನಾನು ಸಂಜೆ ಇಲ್ಲಿಂದ ಡೈರೆಕ್ಟ್ ಪನ್ವೇಲಿಗೆ ಹೋಗ್ಬೇಕು. ಈಗ ಇಲ್ಲಿ ಬೆಳಗ್ಗೆ ಚಹಾ ಕುಡಿದು ಒಂದು 100 ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿ, ಅದನ್ನು ಇಸ್ಕೊಂಡು ಹೋಗ್ತೀನಿ. ಇಲ್ಲಿ ನನಗೆ ಈ ಥರ ಫಸ್ಟ್ ಟೈಮ್ ಆಗಿರೋದು ಫಸ್ಟ್ ಆಫ್ ಆಲ್. ಯಾಕೆಂದರೆ ನಾನು ಕೂಳು ತಿಂತಾ ಇರ್ತೇನೆ, ಆದರೆ ಟ್ರೈನಲ್ಲಿ ಎಲ್ಲಿಗೂ ಇಳಿಯೋಕ್ಕೆ ಮನಸ್ಸೇ ಆಗಲಿಲ್ಲ ನನಗೆ. ಹಂಗೆ ಬಂದಲ್ಲ, ಅದಕ್ಕೆ ಫುಲ್ಲು ಹೀಟ್ ಆಗಿಬಿಟ್ಟಿದೆ. ಈ ಗಂಟ್ಲಲ್ಲಿ ಅನ್ನ ಹಾಕ್ತಾ ಇದ್ದೇನೆ, ಗಂಟ್ಲೆ ಹೋಗ್ತಾನೆ ಇಲ್ಲ. ಹಂಗೆ ಸ್ನಾನ ಮಾಡಿ ಬಂದೆ ನೋಡಿ. ಯಾವ ಟೈರ್ ಹಾಕಕ್ಕಂದ್ರೆ ಎರಡು ಟೈರ್ ಹಾಕಕ್ಕೈತೆ. ಇದೊಂದು ಪಾಪ ಅವ್ರಿಗೆ ಹೇಳಿದ್ದೀನಿ ಒಂದು ಕೊಡೋಕ್ಕೆ. ಅವರ ಜಾಕ್ ಹಚ್ಚಿ ಈಗ ಲಿಫ್ಟಿಂಗ್ ಟೈರಲ್ಲಿ 2 ಟೈರ್ ಕುತ್ಕೋಬೇಕು. ಈಗ ಟೈರ್ 13,500 ರೇಟ್ ಮಾತಾಡಿದ್ದೀವಿ. ನೋಡ್ಬೇಕು, ಬಟನ್ ಅದಾವೆ ಆದ್ರೂ ಸ್ವಲ್ಪ ಸಮಸ್ಯೆ. ಇವು 4 ಟೈರ್ ಈಗ ಪನ್ವೇಲಲ್ಲಿ ಹೋಗ್ತವೆ. ಇದೊಂದು ಹೋಗುತ್ತೆ. ಇದರಲ್ಲಿ ಏನಂತ ನೋಡ್ಬೇಕು. 2 ಟೈರಲ್ಲಿ ಇದು ಹೋಗುತ್ತೆ, ಇಲ್ಲಿ ಟೈರ್ ಹೋಗುತ್ತೆ. ಇಲ್ಲಿ ಏನಾದ್ರು ಕಿಲೋಮೀಟರ್ ಇದೆ ಕರೆಕ್ಟಾಗಿ 80 ಕಿಲೋಮೀಟರ್ ಲೊಕೇಶನ್ ಆಗ್ತದೆ. ಅವಾಗ ಅಲ್ಲಿಂದ 20 ಕಿಲೋಮೀಟರ್ ಟೈರ್ ಹಾಕೋಬೇಕು. ಹಂಗೆ ಟೈರ್ ಹಾಕೊಂಡು ಸ್ವಲ್ಪ ಬೆಳಗ್ಗೆ ಹುಷಾರಿದ್ದಂಗೆ ಊಟ ಮಾಡಿರಲಿಲ್ಲ ಟ್ರೈನ್. ಅದೇ ಅದು ಸರಿ ಆದೆ, ಸಂಜೆ ಆಯ್ತಲ್ಲ. ಇದೆಲ್ಲ ಅಂದರೆ ನಡೆಯೋದಿಲ್ಲ, ಸರಿ ಆಗಲೇಬೇಕು. ಇಷ್ಟು ನನಗೆ ಹುಷಾರೆಲ್ಲ ತಪ್ಪಲ್ಲ, ಈ ಥರ ಎಲ್ಲ ತಪ್ಪಿಸಿ ಸ್ವಲ್ಪ ಡಲ್ ಮಾಡಿಸಿ ಮತ್ತೆ ಸ್ಟ್ರಾಂಗ್ ಆಗ್ತೇನೆ. ಅದಿದ್ದು ಫುಡ್ ತಿನ್ಕೊಂಡು 70 ಕಿಲೋಮೀಟರ್ ಇದೆ. ಒಂದು 10 ಕಿಲೋಮೀಟರ್ ಬಂದೆ ಸ್ಲೋವಾಗಿ. ಏನು ವ್ಯೂ ಏನಿಲ್ಲ, ಎಲ್ಲ ಗುಡ್ಡನೇ. ಮಹಾರಾಷ್ಟ್ರ ಈ ಕಡೆ ಎಲ್ಲ ಗುಡ್ಡ. ಮತ್ತೆ ಸಿಟಿ ಒಳಗೆ ಹೈವೇ ಬಂತು ಅಂದರೆ ಮುಗೀತು. NH ಲೋಣಲ್ವಾ ಕಾಂಡಲ ಘಾಟ್ ಮೇಲೆ ಬಂದು ಟೈರ್ ಸರಿ ಇದ್ದಿದ್ರೆ ನಾನು ಹಂಗೆ ಕಾಂಡಲ್ ಘಾಟ್ ಮೇಲೆ ಬರ್ತಿದ್ದೆ ಆ್ಯಕ್ಚುಲಿ. ಯಾಕೆ ಅಂದರೆ ಕಾಂಡಲ್ ಇಳಿಸಿ ಸೀದಾ ಹೋಗುದಲ್ಲ. ಟೈರ್ ಯಾವ್ದಿರಲಿ, ಕಾಂಡಲ್ ಬಂದಿದ್ರೆ ಅಲ್ಲೇ ಸತಾರದಲ್ಲಿ ಸಿಗೋ ಘಾಟ್ ಸೆಕ್ಷನ್ ಅಲ್ಲೇ ಟೈರ್ ಎಲ್ಲ ಪಟ್ ಅಂತ ಹೊಡಿದೆ. ಅದಕ್ಕೆ ಟ್ರೈನಿಗೆ ಬಂದಿದ್ದು. ಟ್ರೈನಿಗೆ ಬಂದರೆ 2 ಟೈರ್ ಲಾಸ್. ಟ್ರೈನಿಗೆ ಬಂದು
ಘಾಟ್ ಸೆಕ್ಷನ್ ಒಂಥರ ಘಾಟ್ ಸೆಕ್ಷನ್. ಈಗ 2 ಗುಡ್ಗಳ ಮಧ್ಯ ಹೋಗಿ ಹೊರಗೆ ಬಿಡುತ್ತೆ. ಬಂದಿಲ್ಲ ನಾನು ಈ ಕಡೆ ಫಸ್ಟ್ ಟೈಮ್ ಬರ್ತಾ ಇರೋದು. ವಡಪಾವ್ ಇದೆ. ಈಗ ಪನ್ವೇಲಿಂದ 20 ಕಿಲೋಮೀಟರ್ ಒಳಗೆ ಅಂತ ಹೇಳಿದ್ರೆ ಅಡ್ರೆಸ್ ಲೊಕೇಶನ್ ಆಗ್ತಾ ಇಲ್ಲ ಅವರು. ಖಾಲಿ ಮಾತಲ್ಲೇ ಕರಿತಾವ್ರೆ. ನಾನು ಇಲ್ಲೇ ಬಾಂಬೆದಲ್ಲಿ ಇಲ್ಲೇ ಇದ್ದವಂತಾರ. ನನಗೆ ಕಿರಿಕಿರಿ ಆಗ್ಬಿಡುತ್ತೆ. ಸಿಟಿ ಒಳಗೆ ಹೋಗುವಾಗ ಈ ಗಾಡಿ ಒಂದು 10 ಮೀಟ್ರೂ ರಾಂಗ್ ಹೋಗಂಗಿಲ್ಲ. ಕರೆಕ್ಟ್ ಹೋದ್ರು 10 ಮೀಟ್ರ್ ಹೋದ್ರು ಮುಂದೆ ಹೋದ್ರು. ರಾಂಗ್ ರೂಟ್ ಕಡೆ ಹೋಗ್ಬಿಟ್ಟು ಅಂದ್ರೆ ಡೀಸೆಲ್ ಹಂಗೆ ಕೂತ್ಬಿಡುತ್ತೆ. ಫೈನಲಲ್ಲಿ ಶೇರಿ ಮುಂಬೈಗೆ ಲೆಫ್ಟ್ ಹೊಡಿತಾ ಇದ್ದೇನೆ. ಇಲ್ಲಿ ಲೆಫ್ಟ್ ಹೊಡೆಯಕ್ಕೆ ಇದೆ. ಅಲ್ಲಿ ಕೆಳಗೆ ಯಾವ ರೋಡ್ ಇದೆ ಅಂದ್ರೆ NH ಬಾಂಬೆ ಪಾಸ್ ಆಗೋ ರೋಡ್ ಇದೆ. ಇಲ್ಲಿ ಲೆಫ್ಟ್ ಪೊಲೀಸ್ ಇರ್ತಾರ, ತಲೆ ಹಾಡ್ತಾರ ಅವರು. ಪೊಲೀಸ್ ಇದ್ರೆ ಈ ಟೈಮಲ್ಲಿ ಪೊಲೀಸ್ ನೋಡಿಬಿಟ್ರೆ ನನ್ನ ಈ ಅವತಾರದಲ್ಲಿ ಬಂದು ನಾನು ನೋಡಿದ ಅವತಾರದಲ್ಲಿ ನೋಡಿಬಿಟ್ರೆ ಬೈಕೊಂಡು ಕುತ್ಕೊಂಡ್ಬಿಟ್ಟ. ಲೊಕೇಶನ್ ಹಾಕಂತ ಹೇಳಿದ್ದಾರೆ ಇಲ್ಲಿಂದ. ಇದು ಪನ್ವೇಲ್ ಏರ್ಪೋರ್ಟ್ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಏನಾದರೂ ಬರುತ್ತಾ ಈಗ ಅಂತೇಳಿ ನೋಡಕ್ಕೆ. ರೋಡ್ ಸೈಡ್ ಬಂದು ಹೋದ್ರು. ನಾನು ನಿಮಗೆ ಓನರ್ ಮುಖ ತೋರ್ಸೋಕ್ಕಾಗಲಿಲ್ಲ. ಕ್ಯಾಮ್ರಾ ಹಿಡ್ದಿದ್ರೆ ಇನ್ನೂ ಬಸ್ లేదు ये छोड़ो मैं लेता है आराम से दे. ಈ ಬಿಲ್ಡಿಂಗ್ಗಳಲ್ಲಿ ದೆವ್ವಗಳಿರಕ್ಕೆ ಕಟ್ತಿದ್ದಾರೆ, ಮನುಷ್ಯರಿರಕ್ಕೆ ಕಟ್ತಾ ಇಲ್ಲ ನೋಡಿ. ಖಾಲಿ ಟೈರ್ನ ಫಿಟ್ ಮಾಡಿಕೊಂಡು ಅಲ್ಲ, ಈ ಮುಂದಿನ 2 ಟೈರ್ಗೂ ಪೌಡ್ರ್ ಓಡಿಸ್ಬೇಕು. 2 ಆ ಕಡೆ 2ಗೆ ಅವರು ಆರಾಮ್ ಮಾಡ್ತಾನೆ ಅವನು ಸರ್. ರಾತ್ರಿ ಹೊರಡ್ತಾನೆ. ಈಗ ನಾನು ಎಕ್ಸಾಕ್ಟ್ ಎಲ್ಲಿದ್ದೀನಿ ಅಂದರೆ ಪನ್ವೇಲಿಂದ ಔಟ್ ಆಫ್ ಒಳಗೆ ಸಿಟಿಯಲ್ಲಿದ್ದೇನೆ ಒಳಗೆ. ನೋಡಿ ಇದೇ ಹೊಸ ಟೈರ್ಗಳು ಪಳ ಅಂತ ಹೊಳಿತಿದ್ದೇವೆ. ನನ್ನ ಕೈಯಲ್ಲಿ ಇನ್ನೂ ಎಷ್ಟು ಯೂಸ್ ಆಗುತ್ತೋ ಈ ಟೈರ್ಗಳು ಗೊತ್ತಾಗಲ್ಲ. ಒಳ್ಳೆ ಯೂಸ್ ಮಾಡ್ತೀನಿ. ಒಂದು 10 ಲಕ್ಷ ಬಾಡಿಗೆಯಲ್ಲಿ ಒಂದು 2 ಟೈರ್ ಹೊಡಿತೀನಿ. 10 ಲಕ್ಷ ಬಾಡಿಗೆಯಲ್ಲಿ 2 ಟೈರ್ ಹೊಡೆದು ಅವ್ರಿಗೆ ಲಾಸ್ ಆಗುತ್ತೆ. ಅದಕ್ಕೆ ಹಂಗೆ ಹೊಸ ಟೈರ್ಗಳು ಯಾಕೆ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ ಹೊಸ ಟೈರ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಪ ಅವ್ನು ಜಾಗ ತೆಗಿತಾ ಇದ್ದಾನೆ ಅವನು. ಯಾಕಂದ್ರೆ ನನ್ನ ಮೈಕೈ ಅಲ್ಲ, ನಾನು ಎಲ್ಲಾದ್ರೂ ಗಾಡಿ ಕೆಳಗೆ ಕೊಟ್ಟು ನನಗೆ ಡ್ರೈವಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಒಂದು ಉಪಾಯ ಮಾಡ್ಕೊಂಡ್ಬಿಡ್ತೀನಿ. ಇವ್ರಿಗೆ ಪಾಪ 100, 200 ಅಲ್ಲ 300 ನಾನೇ ಜಾಸ್ತಿ, 100 ರೂಪಾಯಿ ನಾನೇ ಕೊಟ್ಟುಬಿಡ್ತೀನಿ. ಆದರೆ ಕೊಡೋದೇನು ವಿಡಿಯೋ ಮಾಡಲ್ಲ, ಕೊಡ್ತೀನಿ ಮಾತ್ರ. ಯಾಕಂದರೆ ಇದೆಲ್ಲ ಆಡ್ ಕೆಲಸ.
ಅವ್ರಿಗೆ ವ್ಯಾಲ್ಯೂ ಕೊಡಬೇಕು ಸರ್. ಸುಮ್ಮನೆ ಇದ್ದವ್ರಿಗೆ ನಾವು ಅಲ್ಲ, ಈ ಯಾರ್ಯಾರಿಗೆ ಹಣ ಕೊಡುವಾಗಲೇ ನಾವು ಟೆನ್ಷನ್ ಮಾಡಲಿ, ಇವ್ರಿಗೆ ಕೊಡುವಾಗ ಇನ್ನೂ ಖುಷಿ ಪಡ್ಬೇಕು. ನೀವು ಸಂಖ್ಯೆ ಪಡಂಗೇ ಇಲ್ಲ ಫಸ್ಟ್ ಆಫ್ ಆಲ್. ಹಂಗಿರ್ಬೇಕು ಟ್ರಕ್ ಡ್ರೈವರ್ಗಳು. ಕಷ್ಟ ಕೆಲಸ ಹೇಳ್ದಂಗೆ. ಆ್ಯಕ್ಚುಲಿ ಇಷ್ಟು ಕೂಲಾಗಿ ಯಾಕೆ ಇರೋದು ಅಂದರೆ, ನಾನು ಯಾವ ಊರ ಮೇಲೆ ಹೋಗ್ತಿದ್ದೀನಿ ಅದು ಇದು ಅಂತೆಲ್ಲ ನೋಡಲ್ಲ. ನಾನು ಎಲ್ಲಿಗೆ ಹೋಗಬೇಕು ಅಷ್ಟೇ ನೋಡ್ತೇನೆ. ಅದಕ್ಕೆ ನನಗೆ ಈ ಊರುಗಳೆಲ್ಲ ನಾರ್ಮಲ್ ಅನಿಸುತ್ತೆ. ಈಗ ನಾನು ಕರೆಕ್ಟ್ ಮಂಗಳೂರಿಂದ ಬಾಂಬೆಗೆ ಬರಲಿ ತಲೆ ಹಿಡಿಯುತ್ತೆ, ಇಲ್ಲಿ ಹೆಂಗೆ ಹೊರಗೆ ಹೋಗೋದು ಅಂತೇಳಿ. ನಾವು ಎಲ್ಲಿಗೋ ಮುಂದೆ ಹೋಗ್ಬೇಕು ಅನ್ನೋವಾಗ ಇದೆಲ್ಲ ನಾರ್ಮಲ್ ಅನಿಸ್ಬಿಡುತ್ತೆ. ಲೈಫು ಹಂಗೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಮತ್ತು ನಾನು ಅದೇ ಯೋಚನೆ ಮಾಡೋದು, ಈ ಬಾಂಬೆಗೆ ಬರೋದಿದ್ದರೆ ನಾನು ಮಲ್ಲ ಮಾನಸಿಕ. ನಾನು ಸ್ಟಾರ್ಟಿಂಗ್ ಟ್ರಕ್ ಡ್ಯೂಟಿ ಮಾಡಿದ್ದೆ ಬಾಂಬೆ ಲೈನಿಗೆ, ಕಲ್ತಿರೋದು ಆಂಧ್ರ ಲೈನಲ್ಲಿ ಟ್ರಕ್. ಆದರೆ ನಾನು ಸಂಬಳ ತಗೊಂಡು, ಡ್ರೈವರ್ ಸಂಬಳ ತಗೊಂಡು ಡ್ಯೂಟಿ ಮಾಡಿದ್ದು ಬಾಂಬೆ ಲೈನಿಗೆ. ಅದು ತುಂಬ ಆ ಟೈಮಲ್ಲಿ ಇನ್ನೂ ಎನರ್ಜೆಟಿಕ್ ಡ್ಯೂಟಿ. ಅದು ಸ್ಪೀಡ್ ಮೈಂಡ್ ಸೆಟ್ ನಮಗೂ ಅದೇ ಇತ್ತು ಅವಾಗ. ಮತ್ತು ನಾವು ಡಲ್ ಮಾಡಿಕೊಂಡು ಆ್ಯಕ್ಚುಲಿ, ಯಾಕೆಂದರೆ ಸ್ಪೀಡ್ ಮೈಂಡ್ ಸೆಟ್ ಜಾಸ್ತಿ ಸ್ಪೀಡ್ ಕರ್ಕೊಂಡು ಹೋಗಲ್ಲ. ಕೊನೆಗೆ ಬರೋದೇ ಆಮೆ ಆಪ್ಷನ್ನೇ ಬರೋದು ಲೈಫಲ್ಲಿ. ಎಲ್ಲರಿಗೂ ಆಮೆ ಥರನೇ ಬದುಕಕ್ಕೆ ಇಷ್ಟ. ಎಲ್ಲ ಸ್ಪೀಡ್ ಹೋಗಿ ಬೇಗ ಡೆತ್ ಆಗಿಬಿಡ್ತಾರೆ ಅಷ್ಟೇ ಅಲ್ವಾ. ನನಗೇನು ಸಮಸ್ಯೆ ಇಲ್ಲ. ನಾನು ಜೀವನ ಏನು ಅದು ಸಾವು ಕರೀತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ಟೈರ್ ಹಾಕಿ ಆಯಿತು. ಟೈರ್ ಹಾಕ ಹೊರಡೋದು ಸಂಜೆ ಟೈಮಲ್ಲಿ. ಈಗ ವಾಶಿ ಬಿಡ್ತೀನಿ. ಈಗ 108 ಕಿಲೋಮೀಟರ್ ಇದೆ. ಈ ಪಂಡವೇಲಿಂದ ಬಾಂಬೆ ಇದೆ ಇನ್ನು ಬೀಚ್ ಸೈಡ್. ಇನ್ನೊಂದು 50 ಕಿಲೋಮೀಟರ್ಗೆ ಬೀಚ್ ಸೈಡ್ ಮೇನ್ ಮುಂಬೈ ಸಿಗುತ್ತೆ. ಅಲ್ಲಿಗೆ ಅದರಿಂದ ಪಕ್ಕ ಈ ಸೈಡಲ್ಲಿ ನಾವು ದಾಟುವ ನಾ ಟಕ್ಕ ನೈಟ್ ಟೈಮಲ್ಲಿ ಅಲರ್ಟ್ ಆಗಿ ಒಂದು ಸಿಟಿ ದಾಟ್ಬಿಡ್ತೀನಿ. ಮತ್ತೆ ಹೈವೇದಲ್ಲಿ ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟು ಅಷ್ಟು ಹೈವೇ ಇದೆ. ಹೈವೇದಾಗ ನೋಡಿ, ಸಿಟಿಯಲ್ಲಿ ಸಿಗೋ ಟೈಮು ನಿಮ್ಗೆ ಹೈವೇದಲ್ಲಿ ಸಿಗೋದೇ ಇಲ್ಲ. ಸಿಗಿರೋ ಹೈವೇದಲ್ಲಿ ಹೋಗ್ತಾ ಇರೋದು. ಸ್ಟೇರಿಂಗ್ ಕೆಲಸನೇ ಇಲ್ಲ, ಸ್ಟ್ರೇಟ್ ಒಂದೇ ಕೆಲಸ. ಅದಕ್ಕೆ ಕೆಲಸ ಕೊಟ್ಟರೆ ಡೀಸೆಲ್ ಆಳು. ಇದಕ್ಕೆ ಸ್ಟೇರಿಂಗಿಗೆ ಜಾಸ್ತಿ ಕೆಲಸ ಕೊಡಬಾರ್ದು ಹೈವೇಗಳಲ್ಲಿ. ಓವರ್ಟೇಕಿಗೆ ಒಂದು 10 ಓವರ್ಟೇಕಲ್ಲಿ 5 ಓವರ್ಟೇಕ್ ಮಾಡಬಾರ್ದು. ಓವರ್ಟೇಕೇ ಮಾಡಬಾರ್ದು. ಅವಶ್ಯಕತೆ ಬಿದ್ದಾಗ 10ರಲ್ಲಿ ಒಂದು 2 ಓವರ್ಟೇಕ್ ಮಾಡ್ಬೋದು. ಅವಶ್ಯಕತೆ ಬಿದ್ದಾಗ ಅದು ನಿಮ್ಗೆ ಇನ್ನೂ ಸ್ಪೀಡ್ ಕರ್ಕೊಂಡು ಹೋಗ್ಬೇಕು ಅಲ್ವಾ. 5 ಓವರ್ಟೇಕ್ ಮಾಡಿದರೆ ನಿಮ್ಮ ಸ್ಪೀಡ್ ಕರ್ಕೊಂಡು ಹೋಗುತ್ತೆ. ಹಿಂಗೆ ಟೈಮು ಬೇರೆ ರೀತಿಯಲ್ಲಿ ಎದುರಿಸ್ಬಿಡುತ್ತೆ. ಓವರ್ಟೇಕ್ ಭಾರಿ ಡೇಂಜರ್. ದೊಡ್ಡ ಈಗ 16 ಟ್ರಕ್ ಅವರು ಯಾವ ಥರ ಯೋಚನೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನಿಮಗೆ. ನಾನು ಹೇಳುವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ನಂಗೆ ಗೊತ್ತಾಗಲ್ಲ. ಆದರೆ ನಂಗೇನು ಪರವಾಗಿಲ್ಲ, ನೀವು ಹೆಂಗಾರ ಅನ್ಕೊಳ್ಳಿ. ಯಾಟಿ ಗುರು ಪಕ್ಕಡ್ ಬಾಬಾಜಿ ಆಜಾವ್. ಇಲ್ಲಿ ಮೋಮೋಸ್ ಹುಡ್ಕೊಂಡು ಬಂದಿದ್ದೀನಿ. ಮೋಮೋಸ್ ತಿಂದು ಹೋಗುವ. ನನ್ನ ನಾಲಿಗೆ ಏನು ಸೀನು ಕೇಳ್ತಲ್ಲ, ಕೈನೂ ಕೇಳ್ತಿಲ್ಲ. ಸ್ಟ್ರೀಮಿಂಗ್ ಕೇಳ್ತಾ ಇದೆ. ಸ್ವಲ್ಪ ನೆಕ್ಕೊಂಡು ಹೋಗ್ಬಿಡುವ.